ರೆಡಿ 1 2 3 ಆಕ್ಷನ್. ಶಾಕುಂತಲೆ, ನಿನ್ನನ್ನು ನೋಡಿದ ಕ್ಷಣವೇ ನಿನ್ನ ಕಣ್ಣುಗಳಲ್ಲಿ ನಾನು ಕಳೆದು ಹೋದೆ. ನಿನ್ನ ಮುಖಾರವಿಂದವನ್ನು ಇದೆಯಲ್ಲಿ ಇನ್ನೆಂದೂ ಅಳಿಸದಂತೆ ಚಿತ್ರಿಸಿಕೊಂಡೆ. ನಿಮ್ ಅಣ್ಣಂದಿರು ದಿಢೀರಂತ ಮನೆ ಒಳಗ್ ನುಗ್ಗಿ ನಿಮ್ ಕಣ್ಣೆದ್ರಿಗೆನೆ ನಿಮ್ ಗಂಡಂಗೆ ದಡ ದಡ ಅಂತ ಹೊಡೆದ್ರೆ ಏನ್ ಮಾಡ್ತೀರಾ? ಬಾಮ ಇದ್ರ ಮಧ್ಯೆ 1000 ಇರುತ್ತೆ, ನಾನ್ ಯಾಕೆ ಅವ್ರ ಮಧ್ಯೆ ಹೋಗ್ಬೇಕು ಅಂತ ದೇವ್ರ ತರ ನಿಂತ್ಕೊಂತೀರಾ? ಏನು ಸುಮ್ನೆ ಇರೋದಾ? ನಮ್ ಯಜಮಾನ್ರ ತಂಟೆಗೆ ಯಾರಾದ್ರೂ ಬಂದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ ಗಂಡ ಕಣೆ ಅವರು, ನನಗ್ ಸರ್ವಸ್ವ. ಅವ್ರಿಗೆ ಯಾರಾದ್ರೂ ತೊಂದರೆ ಕೊಟ್ರೆ ನನ್ನ ಪ್ರಾಣನೇ ಹೋದಾಗತ್ತೆ. ಅಂತದಕ್ಕೆ ನಾನು ಅವಕಾಶ ಮಾಡ್ತೀನಾ ಅವ್ರನ್ನ? ಯಾಕತ್ತೆ ಮಾತಾಡಿ. ಅದು ಹಾ, ನಿಮಗ್ ಮಾತ್ರ ನಿಮ್ ಗಂಡನ ಮೇಲೆ ಬೆಟ್ಟದಷ್ಟು ಪ್ರೀತಿ, ನಮ್ಗಿರಲ್ವಾ ನನ್ ಗಂಡನ ಮೇಲೆ? ನಿಮ್ ಗಂಡಂಗೆ ಬೇರೆಯವ್ರು ಬಂದು ಹೊಡೆದಾಗ ನಿಮಗ್ ಕೋಪ ಬರೋದು ಸರಿ ಅಂದ್ರೆ ಆಗ್ಲೇ ನನಗ್ ಕೋಪ ಬಂದಿದ್ದು ಸರಿನೇ. ಆಗ್ಲೇ ಮಾವ ಹೊಡಿಯೋಕ್ ಬಂದಾಗ ನಾನ್ ತಡದ್ನಲ್ಲ, ಅದ್ ತಪ್ಪು ಅನ್ನೋದಾದ್ರೆ ಈಗ ನೀವ್ ಹೇಳ್ತಿರೋದು ತಪ್ಪೆ. ಹೋಗ್ಲಿ ಬಿಡಿ, ಈ ವಿಷಯಕ್ಕೆ ನಾವಿಬ್ರು ಯಾಕೆ ಕಿತ್ತಾಡ್ಬೇಕು? ಕಾಂಪ್ರಮೈಸ್ ಆಗೋಣ. ತಗೊಳ್ಳಿ, ಕಜ್ಜಾಯ ತಿನ್ನಿ. ಸರಿ, ಈಗ ಹೊತ್ತಾಯ್ತು, ಹೋಗ್ ಮಲ್ಕೋ. ಏನ್ ಗೊತ್ತಾ, ನಮ್ ಕೇಶವಂಗೆ ಸ್ವಲ್ಪ ಮುಂಗೋಪ ಅಷ್ಟೆ. ಈಗೇನೋ ಮಾತಾಡ್ಬೇಡ, ಬೆಳಗ್ಗೆ ಹೊತ್ತಿಗೆಲ್ಲ ಸರಿ ಹೋಗುತ್ತೆ. ಈಗ ತಿಂದಿದ್ದಾಯ್ತಲ್ಲ, ನಿನಗ್ ಸಮಾಧಾನ ಆಯ್ತು ತಾನೆ? ಹೋಗಕ್ಕಂದ, ಮಲ್ಕೋ ಹೋಗಮ್ಮ. ಗೊತ್ತು, ನಿಮ್ ಮಗ ದೊಡ್ಡ ದುರ್ವಾಸ ಮುನಿ, ಇನ್ನು ಬಿಸಿ ಉಸಿರೇ ಬಿಡ್ತಿರ್ತಾನೆ. ಅವ್ನಿಗೋಗಿ ಸಮಾಧಾನ ಮಾಡ್ತೀನಿ. ಸರಿ, ಬೇಗ ಹೋಗ್ ಮಲ್ಕೋ. ಅಯ್ಯೋ ದೇವ್ರೇ, ಏನ್ ಹುಡುಗಿನಪ್ಪ. ತಗೋ, ನಿಧಾನ. ಹೋಗು ಮಗಳೇ, ಮಲ್ಕೋ ಹೋಗು. ನಮ್ಮಮ್ಮ ದೊಡ್ಡ ತಪ್ಪು ಮಾಡ್ಬಿಟ್ರು. ನಿನ್ನಂತ ಕೋತಿನ ನನ್ ತಲೆ ಕಟ್ಟಿ. ಇದೊಂದ್ ಮಾತ್ ಕರೆಕ್ಟ್ ಆಗಿ ಹೇಳ್ದೆ ನೋಡು. ಅತ್ತೆ ನಿಜವಾಗ್ಲೂ ರಾಂಗ್ ಡಿಸಿಷನ್ ತಗೊಂಡಿದ್ದಾರೆ. ಇದನ್ನ ಒಂದಿನ ನೆಮ್ಮದಿಯಾಗಿರೋಕ್ ಆಗ್ತಿಲ್ಲ. ಎಲ್ಲ ನನ್ ಹಣೆ ಬರ. ನಿನ್ ಹಣೆ ಬರಹ ಚೆನ್ನಾಗಿರೋದ್ಕೆನೆ ಬೆಟ್ಟದಿಂದ ಪಾತಾಳಕ್ ಬೀಳ್ಬೇಕಾಗಿರೋ ನೀನು ಇವತ್ ನಂದಾಗೋಕುಲಲ್ಲಿರೋದು. ಅಯ್ಯೋ ಸರ್, ಬೆಟ್ಟದ ಮೇಲಿಂದ ಕೆಳಗ್ ಬಿದ್ದಿದ್ರೆ ಸ್ವರ್ಗಕ್ಕಾದ್ರೂ ಹೋಗ್ತಿದ್ದೆ. ಈ ನರ್ಕಕ್ ಬರೋ ಕರ್ಮ ನನಗೇನಕ್ ಬೇಕಿತ್ತು? ದೇವ್ರಿಗೆ ಗೊತ್ತು. ಹೌದೌದೌದೌದು, ಪಾಪ ಏನ ಯಮಧರ್ಮರಾಜ ನೀನ್ ಹುಟ್ಟದಾಗಿಂದ ಮಾಡಿರೋ ಪುಣ್ಯ ಕಾರ್ಯಗಳಿಗೆ ಸ್ವರ್ಗಕ್ಕೆ AC ಟಿಕೆಟ್ ಬುಕ್ ಮಾಡಿ ಕೊಡ್ತಿದ್ದ ನೋಡು. ಹೋಗಿ ಕನ್ನಡಿಲಿ ನಿನ್ ಮೂತಿ ನೋಡ್ಕೋ. ಮನುಷ್ಯ ಅಂದ್ಮೇಲೆ ಸ್ವಲ್ಪನಾದ್ರೂ ಕೃತಜ್ಞತೆ ಇರ್ಬೇಕು. ಇದೆಲ್ಲ ನಿನ್ಗೆ ಎಲ್ ಬರುತ್ತೆ ಹೇಳು? ಅದ್ ನಿನಗೂ ಇಲ್ಲ, ಇಡೀ ನಿಮ್ ಫ್ಯಾಮಿಲಿಗೂ ಇಲ್ಲ. ಈ ಲೂಸು, ನನ್ ಬಗ್ಗೆ ಏನ್ ಬೇಕಾದ್ರೂ ಮಾತಾಡು, ಅರೆ ನನ್ ಫ್ಯಾಮಿಲಿ ಬಗ್ಗೆ ಏನೋ ಮಾತಾಡ್ಬೇಡ. ನನ್ ಕೆಟ್ಟು ಕೋಪ ಬರುತ್ತೆ. ಬಂದ್ರೆ ಏನೇ ಮಾಡ್ತ್ಯಾ? ಏನು ಮಾಡ್ಕೊಳಕ್ ಆಗಲ್ಲ ನಿನ್ ಕೈಲಿ. ಅಯ್ಯೋ ದೇವ್ರೆ, ಇವ್ರೇನಪ್ಪ ಹೀಗ್ ಕೂಗಾಡ್ತಿದ್ದಾರೆ? ಅಷ್ಟಕ್ಕೂ ನಿನ್ ಮೇಲ್ ಕೂಗಾಡ್ಬಾರ್ದು ನಾನು. ನಿನ್ನಂತ ತಿಗಣೆನ ನನಗ್ ಕಟ್ಟಾಕಿದ್ರಲ್ಲ ನಮ್ಮಮ್ಮ ಜಗನ್ಮಾತೆ, ಅವಳಿಗೆ ಹೇಳ್ಬೇಕು ನಾನು. ರಾಮ, ಈಗ ತಾನೇ ಒಂದ್ ಜಗಳ ಮುಗೀತು ಅಂದ್ರೆ ಈಗ ಇನ್ನೊಂದ್ ಜಗಳನ? ಇವ್ರ ಈ ತರ ಕಿತ್ತಾಡೋದನ್ನ ನಮ್ಮ ಯಜಮಾನ್ರು ಬರೋದು ನೋಡೋದು, ಅವ್ರಿಗೆ ಸತ್ಯ ಗೊತ್ತಾಗೋದು, ಅಯ್ಯಯ್ಯೋ ಏನಪ್ಪ ಮಾಡೋದು? ನಾನು ಅಷ್ಟೇ ಅದೇ ವಿಷಯನ ಅವ್ರ ಹತ್ರ ಕೇಳ್ಬೇಕು. ನನ್ ಲೈಫ್ ನ ಹಾಳ್ ಮಾಡಕ್ಕೆ ಇವನ್ಗಿಂತ ಒಳ್ಳೆ ದಾರಿ ಇರ್ಲಿಲ್ವಾ ಅಂತ. ಅಲ್ಲವಾ? ಏನ್ ಅಮ್ಮೋ, ಏನಾಯ್ತೆ? ಯಾಕಿಬ್ರು ಜಗಳ ಆಡ್ತಿದ್ದೀರಾ? ಎಲ್ಲ ನಿಮ್ಮಿಂದಾನೇ ಆಗಿರತ್ತೆ. ಯಾಕತ್ತೆ ಇವನ್ ಜೊತೆ ನನ್ ಮದ್ವೆ ಮಾಡಿದ್ರಿ? ಈ ಮದ್ವೆ ಬಗ್ಗೆ ನನ್ಗೆ ಯಾವ ಎಕ್ಸ್ಪೆಕ್ಟೇಷನ್ಸು ಇರ್ಲಿಲ್ಲ. ನನ್ ಲೈಫ್ ಈ ತರ ನರ್ಕ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಏನ್ ಮಾತಾಡ್ತಿದ್ಯಮ್ಮೋ? ಅವತ್ ನೀನಿದ್ದ ಪರಿಸ್ಥಿತಿಲಿ ನಾನ್ ಬೇರೆ ಏನ್ ಮಾಡೋದಕ್ಕಾಗ್ತಿತ್ತು? ಯಾವನ್ ಜೊತೆನೂ ಓಡ್ ಹೋದೋಳು ಅಂತ
ಜನ ಬಾಯಿಗೆ ಬಂದಾಗ ನಿನ್ ಬಗ್ಗೆ ಮಾತಾಡಿರೋರು ಹಾಗ ನೀನ್ ನೆಮ್ಮದಿಯಾಗಿ ಬದುಕಕ್ಕಾಗ್ತಿತ್ತಾ? ಈಗ ನಾನೇನ್ ತುಂಬಾ ನೆಮ್ಮದಿಯಾಗಿ ಖುಷಿಯಾಗಿದ್ದೀನ ಅತ್ತೆ. ನಿಮ್ ಮಗನ್ ಜೊತೆ ಇಟ್ಕೊಂಡು ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದೀನಿ. ಅಮ್ಮೋ, ಅವತ್ತಾಗಿದ್ ವಿಚಾರಕ್ಕೆ ನಿನ್ ಸಾಯಕ್ಕೆ ಹೊರಟೋಗಿದ್ಯಲ್ಲೇ, ಅವಾಗ ನನ್ಗಾಗಿದ್ದ ಆತಂಕಕ್ಕೆ ಸತ್ರೆ ಸಾಯ್ತಿದ್ದೆ ಅತ್ತೆ. ಈ ವಲ್ಲಭನ್ ಜೊತೆ ಹೀಗ್ ಕಿತ್ತಾಡ್ಕೊಂಡು ಆದ್ರೆ ಮಾತಿಗೂ ಬಯಸ್ಕೊಳ್ಳೋ ಬದಲು ಒಂದೇ ಕ್ಷಣಕ್ ಸತ್ತು ಹೋಗಿದ್ರೆ ಚೆನ್ನಾಗಿರ್ತಿತ್ತು. ಮಾತಿಗೂ ಅವನನ್ನ ಹೇಗ್ ನಡ್ಸ್ಕೊಂತ ಇದ್ದಾನೆ ಅಂತ ನಿಮಗ್ ಗೊತ್ತಾತ್ತೆ? ಏನೋ ನನಗ್ ಜೀವನ ಅನ್ನೋ ಭಿಕ್ಷೆ ಹಾಕಿದೀನಿ ಅನ್ನೋ ಲೆವೆಲ್ಗೆ ಮಾತಾಡ್ತಿದ್ದಾನೆ. ಅವತ್ ನೀವ್ ನನ್ನ ಹತ್ರ ಬಂದು ಆ ವಲ್ಲಭನ್ ಮದ್ವೆ ಆಗು ಅಂತ ಹೇಳ್ದಾಗ ನಾನು ಯಾರು ಕುಣ್ದು ನಿಮ್ ಮಗನ್ ನಾನ್ ಮದ್ವೆ ಆಗ್ತೀನಿ ಅಂತ ತುದಿಗಾಲಲ್ಲಿ ನಿಂತಿದ್ನ? ಇಲ್ಲ ತಾನೆ, ನನಗೂ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ದೆ ಅಲ್ವಾ? ಅದನ್ನ ಹೇಳಿ ಅರ್ಥ ಮಾಡ್ಸಿ ನಿಮ್ ಮಗಂಗೆ. ಬೈ ಚಾನ್ಸ್ ಈ ಮದ್ವೆ ಆಗದೆ ಹೋಗಿದ್ದಿದ್ರೆ ನೀವೇನ್ ಮಾಡ್ತಿದ್ರಿ ಹೇಳಿ? ನನ್ನ ಕರ್ಕೊಂಡ್ಬಂದು ನಮ್ ಮನೆ ಮುಂದೆ ನಿಲ್ಸ್ತಿದ್ರಿ ಅಲ್ವಾ? ಆಗ ಊರಿನ ಜನ ನನ್ ಬಗ್ಗೆ ಏನ್ ಮಾತಾಡ್ತಿದ್ರು? ಅಯ್ಯೋ, ಮದ್ವೆ ಮನೆಯಿಂದ ಈ ಹುಡ್ಗಿ ಯಾವನ್ ಜೊತೆನೋ ಓಡೋದ್ಲು, ಒಂದಿನ ಪೂರ್ತಿ ಅವನ್ ಜೊತೆ ಇದ್ದು ಈಗ ಅವನ್ ಮೋಸ ಮಾಡ್ದ ಅಂತ ಒಂದ್ ಚೂರು ನಾಚಿಕೆ ಇಲ್ದೆ ಅವಳ ಅಪ್ಪನ್ ಮುಂದೆ ಬಂದ್ ನಿಂತಿದ್ದಾಳೆ ಅಂತ ಅಲ್ವಾ? ಅಪ್ಪ ಅವಮಾನ ತಡೆಯಕ್ಕಾಗ್ದೆ ನನ್ನ ಸಾಯಿಸಿರೋರು. ಅಪ್ಪನ್ ಕೈಲಲ್ವಾ ನೆಮ್ಮದಿಯಾಗಿ ಸಾಯ್ತಿದ್ದೆ. ಅಮ್ಮ, ಏನ್ ಮಾತಾಡ್ತಾ ಇದೀಯ ನೀನು? ನನ್ನ ಕಣ್ಣೆದುರುಗಡೆ ನಿನ್ನ ಜೀವನ ಹಾಳಾಗ್ತಾ ಇದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಹೇಗೆ ಸುಮ್ನೆ ಇರೋದು? ಸುಮ್ನೆ ಇರ್ಬೇಕಾಗಿತ್ತು ಅತ್ತೆ. ಯಾಕಂದ್ರೆ ಇವಾಗ ನಾನ್ ಸಾಯಕ್ಕೂ ಆಗದೆ ಬದುಕಕ್ಕೂ ಆಗದೆ ಪಾಡ್ ಪಡ್ತಾ ಇದ್ದೀನಿ. ಎಲ್ಲ ನಿಮ್ಮಿಂದಾನೇ ಆಗಿದ್ದು. ಅಮ್ಮೋ, ಹೌದು ಅತ್ತೆ. ನೀವ್ ಮಾಡಿರೋ ಕೆಲ್ಸದಿಂದ ನನಗೂ ಖುಷಿ ಇಲ್ಲ, ಅವನಿಗೂ ಖುಷಿ ಇಲ್ಲ, ನಮ್ ಮದ್ವೆ ಮಾಡ್ಸಿರೋ ನಿಮಿಗೂ ಖುಷಿ ಇಲ್ಲ. ಪ್ರತಿದಿನ ಅಯ್ಯೋ ಯಾರಿಗ್ ಸತ್ಯ ಗೊತ್ತಾಗ್ಬಿಡುತ್ತ ಅನ್ನೋ ಭಯದಲ್ಲೇ ಬದುಕೋ ಹಾಗಾಗಿದೆ. ಹಾಗಲ್ಲ ಅಮ್ಮೋ. ಪ್ಲೀಸ್ ಅತ್ತೆ, ಒಂದ್ ಸ್ವಲ್ಪ ಹೊತ್ತು ನನ್ನ ಪಾಡಿಗೆ ಇಡಕ್ ಬಿಟ್ಬಿಡಿ ಪ್ಲೀಸ್. ಏನಪ್ಪ ಅಕ್ಕಿ ಕೊಡಿ ಅಂದ್ರೆ ಫೋನ್ ನೋಡ್ತಿದ್ದೀರಾ? ಹಾ, ಎಷ್ಟು 1 kg ಅಲ್ಲ? ಇಲ್ಲ, ಅರ್ಧ kg. ಸರಿ, ಕೊಟ್ಟೆ. ಏನಪ್ಪ ಒಂದ್ ಪಾತ್ರೆ ತೊಳೆಯೋ ಸೋಪ್ ಕೊಡು. ಕೊಟ್ಟೆ, ತಗೊಳ್ಳಿ. ನಾನ್ ಕೇಳಿದ್ದು ಪಾತ್ರೆ ತೊಳೆಯೋ ಸೊಪ್ಪು, ನೀನ್ ನೋಡ್ರೆ ಬಟ್ಟೆ ತೊಳೆಯೋ ಸೊಪ್ಪು ಕೊಡ್ತಿದ್ಯಲ್ಲಪ್ಪ. ಅಲ್ಲ, ಅಂಗಡಿ ನೆಡ್ಸೋರು ಸರಿ ಗಮನ ಕೊಟ್ಟು ಕೆಲಸ ಮಾಡ್ಬೇಕಲ್ವಾ? ನಾವೇ ಒಂದ್ ಕಡ್ರೆ ನೀವೇ ಒಂದ್ ಕೊಡ್ತೀರಲ್ಲ. ನೋಡಿ ಅಮ್ಮ, ಏನೋ ಒಂದ್ಸಲ ಈ ತರ ಹೆಚ್ಚು ಕಮ್ಮಿ ಆಗತ್ತೆ. ಅಷ್ಟಕ್ಕೆ ನಂಗೇನೋ ಅಂಗಡಿನ ನೋಡ್ಕೊಳಕ್ ಬರಲ್ಲ ಅನ್ನೋ ಲೆವೆಲ್ಗೆ ಮಾತಾಡ್ಬಿಡಿ. ತಗೊಳ್ಳೋ ಒಂದ್ ಸೊಪ್ಪಿಗೆ ಊರೆಲ್ಲ ಮಾತಾಡ್ತಾರೆ. ಇವಾಗ ನಾನು ಏನಂದೆ ಅಂತ ನೀನ್ ಇಸ್ಕೋಪ ಮಾಡ್ಕೊಂತಿದ್ಯಾ? ನೋಡಿ, ಆಗ್ಲೇ ತೊಳೆ ಸೋಪ್ ಅಲ್ವಮ್ಮ? ಹೌದು ಅಣ್ಣ, ನಾ ಕೊಡ್ತೀನಿ. 20 ರೂಪಾಯಿ ತಗೊಳ್ಳಿ. ಹನುಮಂತಣ್ಣ, ಅವನ್ಗೆ ಹೇಳಿ ಅಂಗಡಿಗೆ ಬರೋ ಗಿರಾಕಿಗಳಿಂದನೇ ನಮ್ ಗಲ್ಲಾಪೆಟ್ಟಿಗೆ ಹೊಟ್ಟೆ ಪೆಟ್ಟಿಗೆ ಎಲ್ಲ ತುಂಬೋದು. ಅವ್ರ ಬಗ್ಗೆ ಮರ್ಯಾದೆ ಇರಬೇಕು. ಇಷ್ಟ ಇದ್ರೆ ಕೆಲಸ ಮಾಡ್ಲಿ, ಇಲ್ಲಾಂದ್ರೆ ಮನೆಗೆ ಹೋಗಿ ಕೇಳಿ. ಹನುಮಂತಣ್ಣ, ನಂಗೆ ಯಾರು ಬುದ್ಧಿವಾದನು ತಲೆ ಒಳಗೂ ಹೋಗಲ್ಲ. ನಾನೊಂದು ಟೀ ಕುಡ್ಕೊಂಡ್ ಬರ್ತೀನಿ. ಏನು ಇದು ನಂದ? ನೀನು ಕೇಶನ್ ಮೇಲೆ ರೇಗಾಡ್ತೀಯ ಅನ್ಕೊಂಡ್ರೆ ನೀನ್ ರೇಗ್ಲೇ ಇಲ್ಲ. ನಿನ್ ಕೋಪ ಕಡಿಮೆ ಆಗಿದ್ಯಾ? ಒಳ್ಳೇದಿದು. ಹನುಮಂತಣ್ಣ, ಎಲ್ಲದನ್ನು ನಾವು ಬೈದು ಬುದ್ಧಿ ಹೇಳಿ ಅರ್ಥ ಮಾಡ್ಸಕ್ ಆಗೋದಿಲ್ಲ. ಕೆಲವೊಂದನ್ನ ಅವರೇ ಅರ್ಥ ಮಾಡ್ಕೋಬೇಕು. ಅವ್ರ ಮನ್ಸಿಗೆ ತಪ್ಪು ಅರಿವಾಗಬೇಕು. ಕೇಶವ ಈಗ ಆ ಹಂತದಲ್ಲಿದ್ದಾನೆ. ಅವನೇನಂತ ಕೇಳಿಸ್ಕೊಂಡ್ರ, ಬೇರೆಯವ್ರ ಬುದ್ಧಿ ಮಾತು ನನ್ನ ತಲೆಗೆ ಹೋಗ್ತಾ ಇಲ್ಲ ಅಂತ. ಹಂಗಂದ್ರೆ ಸರಿ ಯಾವುದು ತಪ್ಪು ಯಾವುದು ಅನ್ನೋ ಚರ್ಚೆ ಅವನೊಳಗೆ ಆಗ್ತಾ ಇದೆ ಅಂತ. ರೆಡಿ, 1 2 3 ಆಕ್ಷನ್. ಶಾಕುಂತಲೆ, ನಿನ್ನನ್ನು ನೋಡಿದ ಕ್ಷಣವೇ ನಿನ್ನ ಕಣ್ಣುಗಳಲ್ಲಿ ನಾನು ಕಳೆದು ಹೋದೆ. ನಿನ್ನ ಮುಖಾರವಿಂದವನ್ನು ಇದೆಯಲ್ಲಿ ಇನ್ನೆಂದೂ ಅಳಿಸದಂತೆ ಚಿತ್ರಿಸಿಕೊಂಡೆ.
ಹಾಲಲ್ಲಿ ಜೇನು ಬೆರೆಯುವಂತೆ, ನೀರಲ್ಲಿ ಬಣ್ಣ ನಿಮೀಲಿತವಾಗುವಂತೆ ನಿನ್ನ ಹೃದಯದೊಂದಿಗೆ ನನ್ನ ಹೃದಯವನ್ನು ಬೆಸೆದು ಬಿಟ್ಟೆ ಸಖಿ. ನೋಡಿದ್ರೇನೋ ನಾನು ಬರೆದಿರೋ ಡೈಲಾಗ್ನ ನಮ್ ಹೀರೋ ಎಷ್ಟು ಸಖತ್ತಾಗಿ ಹೇಳ್ತಿದ್ದಾನೆ. ನಮ್ಮಿಬ್ಬರ ಪ್ರೀತಿ ಇಷ್ಟು ಆಳಕ್ಕೆ ಇಳಿದಿರುವಾಗ ಇನ್ನ ಯಾವ ಚಿಂತೆ ನಿನ್ನನ್ನು ಕಾಡುತ್ತಿದೆ? ಅರ್ಥವಾಗುತ್ತಿದೆ. ಕಂಡ ಕ್ಷಣವೇ ನಿನ್ನ ಮನಸ್ಸನ್ನು ಅಪಹರಿಸಿದರೂ 20 ವರ್ಷಗಳಿಂದ ನಿನ್ನನ್ನು ಸಾಕಿ ಸಲುಹಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡವರು ನಿನ್ನ ಪಿತಾಶ್ರೀಯವರು. ಅವರ ಅಪ್ಪಣೆ ಇಲ್ಲದೆ ಈ ಪ್ರೇಮ ಹೇಗೆ ಎಂದು ಆಲೋಚನೆಯೇ? ಅರ್ಥವಾಯಿತು. ಹೆತ್ತ ಒಡಲನ್ನು ಎಲ್ಲಿ ನೋಯಿಸುತ್ತೇನೆ ಎಂಬ ಆತಂಕವೂ ನಿನ್ನದಲ್ಲವೇ? ನೀನ್ ಏಕೆ ಯೋಚಿಸುತ್ತೀಯ ಶಕುಂತಲೆ? ದುಷ್ಯಂತನಿಗೆ ನನ್ನ ಮನಸ್ಸು ಕೊಟ್ಟಿದ್ದೇನೆಂದು, ಆತನನ್ನು ವರಿಸಿದ್ದೇನೆ ಎಂದು ನಿಮ್ಮ ಪಿತಾಶ್ರೀಗೆ ಹೇಳಿದರೆ ಅವರು ನನ್ನನ್ನು ನಿರಾಕರಿಸಲು ಸಾಧ್ಯವೇ ಇಲ್ಲ. ಬಾ, ನಾವಿಬ್ಬರು ಈಗಲೇ ಹೋಗಿ ವಿವಾಹ ಆಗೋಣ. ಏಯ್, ನಿನಗ್ ಡೈಲಾಗ್ ಹೇಳಕ್ ಬರಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತು. ರಿಯಾಕ್ಷನ್ ಆದ್ರೂ ಕೊಡೆ. ಏಯ್, ರಿಯಾಕ್ಷನ್ ಕೊಡಕ್ಕೆ ನೀನ್ ಕೊನೆಯಲ್ಲಿ ಏನ್ ಹೇಳ್ದೆ ಅಂತಾನೆ ಅರ್ಥ ಆಗಿಲ್ಲ. ಆಯ್ತು, ನಿನಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ ಕೇಳು. ಬಾ, ನಾವಿಬ್ರು ವಿವಾಹ ಆಗೋಣ ಅಂದ್ರೆ ನಾವಿಬ್ರು ಓಡೋಗೋಣ ಅಂತ. ನಿನಗೆ ನಿಜವಾಗ್ಲೂ ನಾನು ಸಾಯ್ಬಾರ್ದು ಅಂತ ಇದ್ರೆ, ನೀನನ್ನ ಪ್ರೀತಿ ಮಾಡಿದ್ದೆ ನಿಜ ಆಗಿದ್ರೆ ಬಾ ಓಡೋಣ. ನೀನ್ ಬಂದ್ರೆ ಇಬ್ರು ಎಲ್ಲಾದ್ರೂ ಹೋಗಿ ಮದ್ವೆ ಆಗಿ ಒಂದ್ ಹೊಸ ಜೀವನ ಕಟ್ಕೊಳ್ಳೋಣ. ಬೇಡ ಅಂತ ಅಂದ್ರೆ ನನ್ ಹೆಣ ದಾಟ್ಕೊಂಡು ಹೋಗ್ಬೇಕಾಗುತ್ತೆ. 22 ವರ್ಷಗಳ ಪ್ರೀತಿನ ಒಂದೇ ಸಲ ಕೊಂದೆ ನೀನು. ನಿನ್ನ ನಮ್ಮನೆ ಬಂಗಾರ ಅನ್ಕೊಂಡಿದ್ದೆ, ಆದ್ರೆ ಕಳಂಕ ಆಗ್ಬಿಟ್ಟೆ ನೀನು. ಈ ಜನ್ಮದಲ್ಲಿ ನಿನ್ಗೆ ನಮ್ಮ ಮನಸ್ಸೊಳಗಡೆ ಆಗ್ಲಿ ನಮ್ಮ ಮನೆಯೊಳಗೆ ಆಗ್ಲಿ ಪ್ರವೇಶ ಇರೋದಿಲ್ಲ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಅಪ್ಪ ಮೋಸ ಮಾಡಿ ನಾನು ಎಲ್ಲಿಗೂ ಬರಲ್ಲ. ನಮ್ಮ ಅಪ್ಪ ನನ್ನ ಎಷ್ಟು ನಂಬಿದಾರ ಗೊತ್ತಾ? ನನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದಾರ ಗೊತ್ತಾ? ಅವ್ರಿಗೆ ಮೋಸ ಮಾಡಿ ನಾನು ನಿನ್ ಜೊತೆ ಬರ್ಬೇಕಾ? ಅದ್ ಮಾತ್ರ ಸಾಧ್ಯನೇ ಇಲ್ಲ. ಏನೇ ಮಾತಾಡ್ತಾ ಇದ್ಯಾ? ನನ್ ಕಣ್ಮುಂದೆ ಇರ್ಬೇಡ ನೀನು. ಹೋಯ್ತು ಹೋಗು. ಏಯ್, ಇವಳಿಗೇನ್ರು ಆಯ್ತು? ಸ್ಕ್ರಿಪ್ಟ್ ಅಲ್ಲಿ ಇಲ್ದಿರೋ ಡೈಲಾಗ್ ಎಲ್ಲ ಹೇಳ್ತಿದ್ದಾಳೆ. ಅವ್ರು ನನ್ನ ಪ್ರಾಣನೇ ಇಟ್ಕೊಂಡಿದ್ದಾರೆ. ಈಗಾಗ್ಲೇ ಅವ್ರಿಗೆ ನೋವು ಕೊಟ್ಟು ನಾನು ಪಡ್ಬಾರ್ದೇ ಇರೋ ಪಾಠ ಪಡ್ತಿದ್ದೀನಿ. ಈಗ ಮತ್ತೆ ಅವ್ರಿಗೆ ನೋವು ಕೊಡಕ್ ನಾನು ಒಪ್ಪೋದಿಲ್ಲ. ಹೋಗಿಲ್ಲಿಂದ. ನಾನು ಎಲ್ಲಿಗೂ ಬರಲ್ಲ. ನನಗೆ ಅಪ್ಪ ಬೇಕು. ಹೋಗು ಇಲ್ಲಿಂದ. ಹೋಗು. ಅಮೂಲ್ಯ, ಏನೇ ಹೇಳ್ತಿದ್ಯಾ? ಎಲ್ರು ನೋಡ್ತಿದ್ದಾರೆ. ಎದ್ದಳು ಮೇಲೆ. ಅಮ್ಮು,